ಇನ್ನು ಗ್ಯಾರಂಟಿ ಯೋಜನೆಗಳ ಸರ್ಜರಿ ಸಂದರ್ಭದಲ್ಲಿ ಆಪರೇಷನ್ ಪಿಂಚಣಿ ಕೂಡ ನಡೀತಾ ಇದೆ. ವೃದ್ಧಾಪ್ಯ, ವಿಧವಾ, ದಿವ್ಯಾಂಗರಿಗೆ ನೀಡುವಂತಹ ಮಂತ್ಲಿ ಪೆನ್ಷನ್ ಇದೆಯಲ್ಲ, ಅದಕ್ಕೂ ಕೂಡ ಆಪರೇಷನ್ ಪೆನ್ಷನ್. ರೈತರು ಮತ್ತು ಕಾರ್ಮಿಕರಿಗೆ ನೀಡುವ ವಿವಿಧ ಯೋಜನೆಗಳ ಪಿಂಚಣಿ ಏನಿದೆ, ಭಾರಿ ದುರ್ಬಳಕೆ ಬಗ್ಗೆ ಗುಮಾನಿ ಹಿನ್ನೆಲೆ ಇದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಒಟ್ಟಾರೆ ಪಿಂಚಣಿ ಫಲಾನುಭವಿಗಳು 83 ಲಕ್ಷ ಇದ್ದಾರೆ. ತಾತ್ಕಾಲಿಕವಾಗಿ 18.45 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಈಗ ಕೊಕ್ಕೆ ಬೀಳ್ತಾ ಇದೆ. ಸಂಖ್ಯೆಯ ಮೇರೆಗೆ 23.13 ಲಕ್ಷ ಪಿಂಚಣಿದಾರರ ಬಗ್ಗೆ ಈಗ ಪರಿಶೀಲನೆ ಮಾಡಬೇಕು. 20.64 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರ ಪರಿಶೀಲನೆ ಈಗ ಮುಕ್ತಾಯ ಆಗಿದೆ. $15.43 ಲಕ್ಷ ಜನ ಸೂಕ್ತ ದಾಖಲೆಯನ್ನ ಕೊಟ್ಟೇ ಇಲ್ಲ. ಇನ್ನು 2.53 ಲಕ್ಷ ಜನ ಅಂದ್ರೆ 2.5 ಲಕ್ಷಕ್ಕೂ ಹೆಚ್ಚು ಜನ ಕೊಟ್ಟಿರುವಂತ ಅಡ್ರೆಸ್ಗಳಲ್ಲಿ ಇಲ್ಲವೇ ಇಲ್ಲ. ಸೊ ಇದಕ್ಕೂ ಕೂಡ ಈಗ ಆಪರೇಷನ್ ಪೆನ್ಷನ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪೆನ್ಷನ್ ಸ್ಕೀಮ್ಗಳು ಏನಿದೆಯಲ್ಲ, ವೃದ್ಧಾಪ್ಯ ಪಿಂಚಣಿ, ವಿಧವಾ ವೇತನ ಇರ್ಬೋದು, ರೈತರು, ಕಾರ್ಮಿಕರಿಗೆ ಕೊಡುವಂತ ಬೇರೆ ಬೇರೆ ಪೆನ್ಷನ್ ಸ್ಕೀಮ್ಗಳೇನಿದೆ, ಅದು ದೊಡ್ಡ ಮಟ್ಟದಲ್ಲಿ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಗುಮಾನಿ ಇರೋದ್ರಿಂದ ಅದರ ಪರಿಶೀಲನೆಗೂ ಕೂಡ ಸರ್ಕಾರ ಇಳಿದಿದೆ. ನಥಿಂಗ್ ರಾಂಗ್, ರಿವಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ಸರ್ಕಾರದ ಹಣ ಅದು ದುಂದುವೆಚ್ಚ ಆಗಬಾರ್ದು. ಸೊ ಪೆನ್ಷನ್ ಸ್ಕೀಮಲ್ಲಿ ಏನಾದರೂ ಸ್ಕ್ಯಾಮ್ ನಡೀತಾ ಇದೆ, ಏನಾದರೂ ಆಗ್ತಾ ಇದೆ ಅಂತಂದರೆ ಅದರ ಪರಿಶೀಲನೆಯನ್ನು ಕೂಡ ಸರ್ಕಾರ ಮಾಡಬೇಕಾಗತ್ತೆ. ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಗ್ಯಾರಂಟಿ ಯೋಜನೆಗಳ ದುರ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ಸರ್ಕಾರ ಈಗ ಅದನ್ನ ಪರಿಷ್ಕರಣೆಗೆ ಮುಂದಾಗಿದೆ. ಅದೇ ರೀತಿ ಈ ಪಿಂಚಣಿ ಯೋಜನೆಗಳು ಏನೇನಿದಾವೆ, ಪಿಂಚಣಿ ಸ್ಕೀಮ್ಗಳಿದೆಯಲ್ಲ, ಪೆನ್ಷನ್ ಬರುತ್ತಲ್ಲ, ಬೇರೆ ಬೇರೆ ಯೋಜನೆಗಳದು, ಸೊ ಅದರ ಪರಿಶೀಲನೆ ಕೂಡ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಶಶಿಧರ್? ಸಿಂಧೂರ, ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಕ್ಕೆ ಒಂದಷ್ಟು ಜನರಿಗೆ ಹಣ ದುರ್ಬಳಕೆ ಆಗ್ತಿದೆ, ಅಗತ್ಯ ಇಲ್ಲದಿದ್ದವರು ಕೂಡ ಯೋಜನೆ ಸಿಗ್ತಿವೆ ಅಂತ ಹೇಳಿ ಗಂಭೀರವಾದಂತಹ ಆರೋಪ ಬಂದಿತ್ತು. ಅದನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆ ಗೃಹಲಕ್ಷ್ಮಿ ಹಣ ಒಂದಷ್ಟು ಜನ ಏನು ಮೃತಪಟ್ಟವರು ಅಕೌಂಟ್ ಕೂಡ ಹಣ ಹೋಗ್ತಾ ಇತ್ತು, ಒಂದಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರುವಂತವ್ರು ಅಕೌಂಟ್ ಕೂಡ ಹೋಗ್ತಾ ಇತ್ತು. ಇಂಥದನ್ನ ಪರಿಗಣಿಸಿದಾಗ ಸೂಕ್ಷ್ಮವಾಗಿ ಅದೇ ರೀತಿಯಲ್ಲಿ ಕೂಡ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತೆ ಅದೇ ರೀತಿ ಕೂಡ ದಿವ್ಯಾಂಗರಿಗೆ ಅವರು ಕೂಡ ಪ್ರತಿ ವರ್ಷ ಕೂಡ ಈ ಯಾವುದೇ ಸರ್ಕಾರ ಬಂದು ಕೂಡ ಪ್ರತಿ ತಿಂಗಳು ಕೂಡ ಅವರ ಅಕೌಂಟ್ಗೆ 2,200 ರೂಪಾಯಿ ಹಣ ಸಂದಾಯ ಆಗ್ತಿದೆ. ಆದ್ರೆ ಆ ವೃದ್ಧಾಪ್ಯ ವೇತನ ಪಡಿತಿದ್ದಂತವ್ರು ಸದ್ಯಕ್ಕೆ ಬದುಕಿದಾರ ಇಲ್ಲ ಸತ್ತಿದಾರ ಅನ್ನೋದ್ರ ಬಗ್ಗೆ ಕೂಡ ಇವರು ಕೂಡ ಸರಿಯಾಗಿ ಪರಿಷ್ಕರಣೆ ಮಾಡಿಲ್ಲ. ಮತ್ತೆ ವಿಧವಾ ವಿಚ್ಛೇದನ ತೆಗೆದುಕೊಂಡಂತವರು ಅವರ ವಯಸ್ಸು ಎಷ್ಟಾಗಿದೆ, ಮತ್ತೆ ಏನಾದ್ರು ಮದುವೆ ಏನಾದ್ರು ಆಗಿದಾರ ಅನ್ನೋದ್ರ ಬಗ್ಗೆ ಕೂಡ ಯಾರು ಕೂಡ ಪರಿಶೀಲನೆ ಕೂಡ ಮಾಡ್ತಲ್ಲ. ಮತ್ತೆ ದಿವ್ಯಾಂಗರು, ಕೆಲವೊಂದಷ್ಟು ಜನ ದಿವ್ಯಾಂಗತ್ವ ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡು ಏನು ಪ್ರತಿ ತಿಂಗಳು ಕೂಡ ಅವರು ಮಾಸಿಕ ಪಿಂಚಣಿಯನ್ನು ಪಡಿತಾ ಇರ್ತಾರೆ. ಆದ್ರೆ ಕೆಲವೊಂದಷ್ಟು ಜನ ಒಳ್ಳೆ ಉದ್ಯೋಗದಲ್ಲಿ ಇಟ್ಕೊಂಡು IT ರಿಟರ್ನ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಸರ್ಕಾರಿ ಕೆಲಸಕ್ಕೆ ಕೂಡ ಸೇರ್ಕೊಂಡಿರ್ತಾರೆ. ಈ ರೀತಿಯಾಗಿ ಆದಾಯಕ್ಕಿಂತ ಮೀರಿ ಯಾರು ಆದಾಯವನ್ನ ಗಳಿಸಿರ್ತಾರೋ ಅಂತವ್ರನ್ನ ಪರಿಷ್ಕರಣೆಯನ್ನ ಮಾಡಿ ಅವ್ರನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಮತ್ತೊಮ್ಮೆ ರೀಶಫಲನ್ನ ಮಾಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಒತ್ತಾಯ ಬಂದಿದೆ. ಹೀಗಾಗಿ ಸರ್ಕಾರ ಒಂದ್ ರೀತಿಯಾಗಿ ಯಾರ್ಯಾರಿಗೆ ಅನಾವಶ್ಯಕವಾಗಿ ವೃದ್ಧಾಪ್ಯ ವೇತನ, ವಿಧವಾ ವೇತನ, ದಿವ್ಯಾಂಗರಿಗೆ ಅನುದಾನ ಹೋಗ್ತಿದೆ ಅವೆಲ್ಲವೂ ಕೂಡ ಕತ್ತರಿ ಹಾಕೋದಕ್ಕೆ ಮುಂದಾದಾಗ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಜನರಿಗೆ ಹೆಚ್ಚುವರಿಯಾಗಿ ಈ ಒಂದು ಅನುದಾನ ಮಿಸ್ಯೂಸ್ ಆಗ್ತಿದೆ ಅಂತ ಸದ್ಯಕ್ಕೆ ಕಂಡು ಬಂದಿದೆ. ಹೀಗಾಗಿ ಪ್ರತಿ ಒಂದು ಮನೆ ಕೂಡ ಏನ್ ಸರ್ಕಾರದ ಅಧಿಕಾರಿಗಳು ಹೋಗಿ ಸಂಬಂಧಪಟ್ಟಂತ ದಾಖಲೆಗಳನ್ನ ಪರಿಶೀಲಿಸಿ ಅವರು ಅರ್ಹರಿದ್ದಾರ, ಸದ್ಯಕ್ಕೆ ಇದಾರ ಅಂತ ಹೇಳ್ಬಿಟ್ಟು ಪರಿಶೀಲಿಸಿ ನಂತರ ಈ ಯೋಜನೆಯನ್ನ ಮುಂದುವರಿಸೋದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ. ಇದು ಒಂದು ರೀತಿಯಾಗಿ ಉತ್ತಮ ಯೋಜನೆ. ಯಾಕಂದ್ರೆ ಸರ್ಕಾರ ಕೂಡ ಅನುದಾನ ಮಿಸ್ಯೂಸ್ ಆಗೋದು ಕೂಡ ತಪ್ಪುತ್ತೆ. ಮತ್ತೊಂದು ಕಡೆ ಕೆಲವೊಂದಷ್ಟು ಜನ ಆರ್ಥಿಕವಾಗಿ ಸ್ಥಿತಿಗತಿಯಾಗಿ ಚೆನ್ನಾಗಿದ್ದವರು ಕೂಡ ಮೇಲ್ವರ್ಗದವರು ಕೂಡ ಈ ರೀತಿಯಾಗಿ ಮಾಸಿಕ ಪಿಂಚಣಿ ಪಡೆಯೋದು ಸೂಕ್ತ ಅಲ್ಲ ಅನ್ನೋದು ಕೂಡ ಎಲ್ಲರೂ ಕೂಡ ಅಭಿಪ್ರಾಯ ಇದೆ. ಸಿಂಧೂರ, ಆಲ್ ರೈಟ್ ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.